ಬೇಡ ಭಾರ್ಗವಿ, ಇದೆಲ್ಲ ಚೆನ್ನಾಗಿರೋದಿಲ್ಲ. ಬರೀ ಒಂದು ಫೋಟೋ ಹಾಕಿದ್ದಕ್ಕೆ ನೀವಿಬ್ರು ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ದೀರಲ್ಲ. ನಾನು ಕೇಸ್ನ ಮುಂದುವರಿಸ್ತೀನಿ, ಅದನ್ನ ಹೇಗೆ ತಡ್ಕೊಳ್ತೀರಾ? ನೀವೇನು ಹೇಳೋದೇ ಬೇಕಾಗಿಲ್ಲ. ಸೋಲೋ ಭಯ ನಿಮ್ ಮುಖದಲ್ಲೇ ಕಾಣಿಸ್ತಾ ಇದೆ. ನೋಡು ಭಾರ್ಗವಿ, ಗೋಡೆ ಮೇಲೊಂದು ಫೋಟೋ ನೇತಾಕಿ ಅಷ್ಟಕ್ಕೆ ನಮ್ JP ಸರ್ ಸೋತೋದ್ರು ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಕೇಸ್ ಹಾಕ್ತೋಳೆ ಸತ್ಮೇಲೆ ನಿನಗ್ಯಾಕೆ ಈ ಉತ್ಸಾಹ? ಇದು ಉತ್ಸಾಹ ಅಲ್ಲ, ಪ್ರತೀಕಾರ. ಒಂದ್ ಹುಡುಗಿನ ಅತ್ಯಾಚಾರ ಮಾಡಿ ಸಾಯಿಸಿದ್ರು ನಿಮ್ಗಳಿಗೇನು ಅನಿಸ್ತಾ ಇಲ್ಲ ಅಲ್ವಾ? ಇವತ್ತು ನಿಮ್ಮೆಲ್ರೆದ್ರಿಗೂ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಸತ್ತಿರೋದು ಸಂಧ್ಯಾ ಮಾತ್ರ, ಕೇಸ್ ಅಲ್ಲ. ನಾನು ಈ ಕೇಸ್ನ ಮುಂದುವರಿಸ್ತೇನೆ. ಒಂದು ಹೆಣ್ಣಿನ ಕೂಗಿನ ಬೆಲೆ ಏನು, ಅವಳ ಮಾನ ಪ್ರಾಣದ ಬೆಲೆ ಏನು ಅಂತ ನಾನ್ ನಿಮಗೆ ತೋರಿಸ್ತೇನೆ. ನೋಡು, ಮುಗ್ದೋಗಿರೋ ಕೇಸ್ನ ಮತ್ತೆ ಕೆಣಕ್ಬೇಡ. ಅದರಿಂದ ಏನು ಉಪಯೋಗ ಇಲ್ಲ. ಕೇಸು ಮುಗ್ದೆ, ಕಟ್ಟುಕತೆ ಸುಳ್ಳು ಸಾಕ್ಷಿ ಹೇಳಿ ಮುಗಿಸಿದಿರ. ನೆಟ್ಟಗ್ ವಾದ ಮಾಡಿ ಕೇಸ್ ಗೆಲ್ಲೋಕಾಗ್ದೆ ಸಂಧ್ಯಾನ ಸಾಯಿಸಿದಿರ. ನೀನು ನಿಮ್ ಸರ್ರು ಇಬ್ರು ಲಾಯರ್ ವೃತ್ತಿಗೆ ದೊಡ್ಡ ಕಳಂಕ. ನಿಮ್ ಜನ್ಮಕ್ಕಿಷ್ಟು. ನಿಜವಾಗ್ಲೂ ಒಂದು ಕೇಸು ಹೀಗೆ ಮುಗಿಬೇಕು. ಅನ್ಯಾಯ ಆದವ್ರಿಗೆ ನ್ಯಾಯ ಹೇಗ್ ಸಿಗ್ಬೇಕು? ಅಪರಾಧಿಗಳಿಗೆ ಶಿಕ್ಷೆ ಹೇಗ್ ಕೊಡಿಸ್ಬೇಕು ಅನ್ನೋದನ್ನ ನಾನ್ ತೋರಿಸ್ತೀನಿ. ನೋಡುಕ್ಕ, ಆ ಬೃಂದಾನೇ ಭಾರ್ಗವಿ ನೆತ್ಕಟ್ತಾ ಇರೋದು ಅನ್ಸುತ್ತೆ. ಅವಳನ್ನ ಮಾತ್ರ ನಂಬಾರ್ದು. ಯಾವತ್ತಿದ್ರೂ ಅವಳು ಉಲ್ಟಾ ಹೊಡಿತಾಳೆ ಅಂತ ನಾನು ಅವತ್ತೇ ಹೇಳಿರ್ಲಿಲ್ವಾ? ಹೌದು ಸಾಕ್ಷಿ, ನಂಗೂ ಯಾಕೋ ಹಾಗೆ ಅನಿಸ್ತಾ. ನೋಡ್ದಿಯಾ ರುದ್ರ, ಭಾರ್ಗವಿ ಮಾತಿಗೆ ಮನೆಯವರೆಲ್ಲ ಹೇಗೆ ಎದುರು ನಿಂತಿದ್ದಾರೆ. ಈ ಮನೆಯವರ ರಾಕ್ಷಸ ಅಟ್ಟಹಾಸಕ್ಕೆ ನಾವೆಲ್ಲ ನೋಡಿ ನೋಡಿ ಸಾಕಾಗೋಗಿತ್ತು. ಭಾರ್ಗವಿ ಈ ಅನ್ಯಾಯಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ. ನೀವು ಹೇಳಿದ್ದೆಲ್ಲ ಖಂಡಿತ ನಡೆಯುತ್ತೆ. ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ. ಈ ಕೇಸ್ನ ಮುಂದುವರಿಸಿ ಮತ್ತೆ ಹೋರಾಡಕ್ಕೆ ನಾನ್ ರೆಡಿ ಇದ್ದೀನಿ. ನನ್ ವಿರುದ್ಧ ನಿಲ್ಲೋ ಧೈರ್ಯ ನಿಮ್ ಸರ್ಗೆ ಇದೆಯಾ ಶ್ಯಾಮ್? ಏನಪ್ಪ, ಯಾಕೆ ಬಂದೆ ಈಗ ನೀನು? ಇವರೆಲ್ಲ ಇದ್ರಲ್ಲ, ಅವ್ರ ಎದುರಿಗೆ ಅವಮಾನ ಮಾಡೋಗೋಣ ಅಂತ ಬಂದೆ ನೀನು? ಸಾಲ ಹಿಂತಿರುಗಿಸಿಲ್ಲ ನಾವು, ಆ ಸಾಲನ ಕೊಟ್ಬಿಟ್ಟು ಸಾಲ ತೀರ್ಸೋ ಯೋಗ್ಯತೆನೂ ನಿಮ್ಗಿಲ್ಲ ಅಂತ ತೋರ್ಸೋದಕ್ಕೆ ಬಂದೆ ನೀನು? ಅಯ್ಯೋ ಮಾವ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮಗೆ ತೊಂದರೆ ಕೊಡೋ, ಅವಮಾನ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಯಾರೋ ಹೀಗೆ ಬಂದು ನಿಮ್ಗೆ ಅವಮಾನ ಮಾಡೋದನ್ನು ನೋಡೋದಕ್ಕೆ ನಂಗೆ ದುಃಖ ಆಗತ್ತೆ. ನಮ್ಮವ್ರು ಮಾಡೋದು ಅವಮಾನನೇ ನಾನು ನೊಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಬೇರೆಯವ್ರು ಮಾಡಿದಾಗ ಅದು ಅವಮಾನನ? ನಿಮಗೆ ನೋವು ಕೊಡೋ ಉದ್ದೇಶ ನನಗಿರ್ಲಿಲ್ಲ ಅಂಕಲ್. ನಮ್ಮ ಪ್ರೀತಿನ ಎಲ್ಲರೂ ಅಪಾರ್ಥ ಮಾಡ್ಕೊಂಡಿದ್ದೀರ. ಈಗಲೂ ಅಷ್ಟೆ, ನಿಮ್ಮ ಜೊತೆ ಮಾತಾಡಿಸ್ಕೊಂಡು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ನಾವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ದೆ. ಅಷ್ಟಲ್ಲೇ ಹೀಗಾಗೋಯ್ತು. ನೋಡಪ್ಪ, ನಮ್ಮ ಮಗಳು ನಮ್ಮ ಜೊತೆನಲ್ಲಿ ಇಲ್ಲ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಈಗ ನೀನು ಮತ್ತೆ ಮತ್ತೆ ಬಂದು ಅವಳನ್ನ ಪದೇ ಪದೇ ನಮಗೆ ಜ್ಞಾಪಿಸ್ಬೇಡ. ಅಂಕಲ್, ನಿಮ್ಮ ದುಃಖ ನನಗೆ ಅರ್ಥ ಆಗತ್ತೆ. ಆದರೆ ಭಾರ್ಗವಿ ಅವರು ನಿಮ್ಮ ಹಾಗೆ ಅಲ್ಲಿ ದುಃಖ ಪಡ್ತಾ ಇದ್ದಾರೆ.
ಒಂದು ಹೆಣ್ಣು ಮದುವೆಯಾಗಿ ಹೊರಗಡೆ ಹೋದ್ಮೇಲೆ ಅವ್ರ ಜೊತೆ ಸಂಬಂಧನೂ ಹೊರಟೋಗುತ್ತಾ? ಎರಡೂ ಮನೆಯವ್ರನ್ನ ಒಂದ್ ಮಾಡಿ ನಿಮ್ಮೆಲ್ಲರೂ ಒಪ್ಪಿಗೆ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ದೊಡ್ಡವರಾಗಿ ನೀವೇ ನಮ್ಮನ್ನ ದೂರ ತಳ್ತಾ ಇದ್ದೀರಾ. ದೂರ ತಳ್ತಿದ್ದೀರಾ. 20-30 ವರ್ಷ ನಿಮ್ಮನ್ನ ಎತ್ತು ಒತ್ತು ಸಾಕಿ ದೊಡ್ಡವ್ರನ್ನ ಮಾಡಿದ್ವಲ್ಲ, ಅಂಥವ್ರಿಗೆ ಹೇಳ್ದೆ ಮದುವೆ ಆದವ್ರು ನೀವು. 2-3 ದಿವಸದಾಗ ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತ ಆಸೆ ಪಡ್ತೀರ. ಅಂತ ಕಾಲ ಇದು. ನಿಮ್ಮಂಥವ್ರಿಗೆ ನಮ್ಮ ಮಾತುಗಳು ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನಿಮ್ಗೊಂದಿಬ್ರು ಮಕ್ಕಳಾಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಎತ್ತೋರ್ ಸಂಕಟ ಏನು ಅಂತ ನಿಮ್ಗೆ. ನೋಡಪ್ಪ, ನೀವು ತಗೊಂಡ ನಿರ್ಧಾರಗಳಿಂದ ಈ ಊರಿನ ಜನ ನಮ್ಮನ್ನು ಏನೇನು ಅಂದ್ರು ಅಂತ ನೀವೇ ನೋಡಿದ್ರಲ್ಲ. ನೀವೇನೋ ಸುಲಭವಾಗಿ ಊರವ್ರು ಏನಾನ ಮಾತಾಡ್ಕೊಂಡು ಬಿಡಿ, ನಿಮ್ಗೆ ಯಾಕೆ ಅಂತ ಹೇಳ್ಬಿಡ್ಬೋದು ನೀವು. ಆದ್ರೆ ನಾವಿದ್ದೀವಲ್ಲಪ್ಪ, ನಾವು ಇಲ್ಲೇ ಬದುಕ್ಬೇಕಲ್ಲ ಈ ಜನಗಳ ನಡುವೆ. ನಮ್ಮ ವಿಷಯ ಬಿಟ್ಟಾಕ್, ಹೇಗೋ ಜೀವನ ಮಾಡ್ತೀವಿ. ನೀವಿದ್ರಲ್ಲ, ನೀವಿಬ್ರು ನಿಮ್ಮ ಜೀವನ ನೀವೇ ಆಯ್ಕೆ ಮಾಡ್ಕೊಂಡಿದ್ದೆ ತಾನೆ. ಹೋಗಿ ಎಲ್ಲಾದ್ರೂ ಕಣ್ಣಿ ಮರೆಯಾಗಿ ಆರಾಮಾಗಿ ಇದ್ದು ಬಿಡಿ, ಹೋಗಿ. ಇಷ್ಟೇ ಕಣಪ್ಪ ನಾವು ಕೇಳ್ಕೊಳ್ಳೋದು. ಸುಮ್ಮನೆ ಪದೇ ಪದೇ ಬಂದು ನಮ್ಮ ಮನಸ್ಸಿಗೆ ಆಗಿದೆಯಲ್ಲ, ಎದೆಗಾಗಿದೆಯಲ್ಲ ನೋವು, ಅದನ್ನ ಕೆಣಕಿ ಮತ್ತೆ ನೋವು ಕೊಡೋಕೆ ನೋಡ್ಬೇಡಿ, ಹೋಗಿ. ನೀನ್ ಸಹಾಯ ಮಾಡಕ್ ಬಂದಿಲ್ಲಪ್ಪ, ಅದಕ್ಕೆ ನನ್ ಗೌರವ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಸ್ವಾಭಿಮಾನ ಇದೆ. ನಿಮ್ ದಯ ದಾಕ್ಷಿಣ್ಯ ಯಾವುದು ಬೇಕಾಗಿಲ್ಲ. ನನಗೆ ಶಕ್ತಿ ಇದೆ ನನ್ನ ದೇಹದಲ್ಲಿ. ಅದು ಇರೋವರೆಗೂ ದುಡ್ದು ತಿಂತೀವಿ ನಾವು, ದುಡ್ದು ಬದುಕ್ತೀವಿ. ನನ್ನ ಸಂಸಾರ ನಾನು ಸಾಕ್ತೀನಿ. ಸೋಲೆ ಇಲ್ದಿರೋ ಲಾಯರು ನಮ್ JP ಸರ್. ಅವ್ರಿಗೆ ಭಯಾನ. ಒಂದ್ಸಲ ಅಲ್ಲ 10 ಸಲ ಕೇಸ್ ಮುಂದುವರ್ಸಿದ್ರು ಗೆಲ್ಲೋದು ನಮ್ JP ಸರ್. ಸುಮ್ನೆ ಆ ಫೋಟೋನ ನೇತಾಕ್ಬಿಟ್ಟು ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಏಯ್, ಎಲ್ಲ ಕೆಲ್ಸನೂ ಮೊದ್ಲು ನಾವು ತಗೊಳ್ಳೋ ಮೊದಲನೇ ಹೆಜ್ಜೆಯಿಂದ ಶುರುವಾಗುತ್ತೆ. ಈ ಕೇಸ್ನ ಪುನರಾರಂಭಕ್ಕೆ ಇದೇ ನನ್ನ ಮೊದಲನೇ ಹೆಜ್ಜೆ. ಹೇಗೋ ನಿಮ್ಗೆ ಭಯ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಈ ಕೇಸ್ ಶುರುವಾಗಿ ಮುಗಿಯೋವರೆಗೂ ಸಂಧ್ಯಾ ಫೋಟೋ ನಿಮ್ ಸರ್ರಿ ಕಾಣಿಸೋ ಹಾಗೆ ಆ ಕ್ಯಾಬಿನಲ್ಲೇ ಇರ್ಬೇಕು. ಆಗತ್ತಾ? ಸರಿ ಕಣ. ಒಂದು ವೇಳೆ ನೀನೇನಾದ್ರೂ ಕೇಸ್ ಗೆದ್ರೆ ಆ ಫೋಟೋ ಶಾಶ್ವತವಾಗಿ ಅಲ್ಲೇ ಇರ್ಬೇಕು. ಹಾಗೆ ನಾನು ಮಾಡ್ತೀನಿ. ನನ್ನ ಮಾವಂಗೆ ನೀನು ಹುಲ್ಕಡ್ಡಿ ಸಮಾನ. ಅವರು ಉಫ್ ಅಂದ್ರೆ ಗೊತ್ತು ಗುರಿ ಇಲ್ದೆ ಯಾವುದೋ ಮೂಲೆ ಸೇರ್ತೀಯ. ನಿಮ್ಮಂತ ಕಚ್ಚಡಗಳಿಗೆ ನಾನು ಹೊತ್ತಿ ಉರಿಯೋ ಬೆಂಕಿ. ಬಂದಿದ ತಕ್ಷಣ ಆರ್ ಹೋಗಲ್ಲ, ಇನ್ನು ಹತ್ಕೊಂಡು ಉರಿತೀನಿ. ಸರಿ, ಉರಿತೀಯೋ ಅಥವಾ ನೀನೇ ಉರ್ಕೊಂಡು ಮೇಲ್ ಹೋಗ್ತೀಯೋ ನೋಡೇ ಬಿಡೋಣ. ಅಯ್ಯೋ ಮೇಡಮ್, ಅವಳು ಬೇಕು ಅಂತ ಕೆಣಕ್ತಾ ಇದ್ದಾಳೆ. ನೀವು ಒಪ್ಕೊಂಬೇಡಿ. JP ಸರ್ ಗೊತ್ತಾದ್ರೆ ಮಾತ್ರ ಕತೆ ಅಷ್ಟೇ. ನೀನು ಕೇಸ್ ಗೆದ್ರೆ ಆ ಫೋಟೋ ಅಲ್ಲೇ ಇರೋ ಹಾಗೆ ಮಾವನ್ನ ಒಪ್ಸೋ ಜವಾಬ್ದಾರಿ ನಂದು. ಹಾಗೆ ನೀನು ಕೇಸ್ ಸೋತ್ರೆ ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಅವನಿಂದ ಶಾಶ್ವತವಾಗಿ ದೂರ ಆಗಬೇಕು. ಆಗತ್ತಾ?
ಉತ್ತರ ಕೊಡು ಭಾರ್ಗವಿ. ನನ್ಗೊಪ್ಗೆ ಇದೆ. ಯಾರ್ ಗೆಲ್ತಾರೋ ನೋಡೇ ಬಿಡೋಣ. ನ್ಯಾಯನ ಗೆಲ್ಲೋದು. ಬರ್ದಿಟ್ಕೋ. ನಾನು ಹೇಳಿಲ್ವಾ ನಿರ್ಮಲಾ, ಭಾರ್ಗವಿ ಜ್ವಾಲಾಮುಖಿ ಇದ್ದಾಗೆ ಅಂತ. ಅವಳನ್ನ ತಡಿಲಿಕ್ಕೆ ಹೊರಟಿರೋ ನೀವೆಲ್ಲರೂ ಮೂರ್ಖರು ಅಂತ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಭಾರ್ಗವಿ. ನಿನಗೊಳ್ಳೇದಾಗ್ಲಿ. ರುದ್ರ, ಭಾರ್ಗವಿ ಮಾತಾಡ್ತಿರೋದು ನೋಡಿದ್ರೆ ಈ ಕೇಸ್ನಲ್ಲಿ ಅವಳು ಗೆದ್ದೇ ಗೆಲ್ತಾಳೆ ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಇದೆ. ಅತ್ತೆ, ನನ್ನ ಮಾತಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗಾಗ್ತಿರೋ ಅವಮಾನ ನೋಡಿಕೊಂಡು ನನ್ನ ಕೈಯಲ್ಲಿ ಸುಮ್ಮನಿರೋಕ್ಕಾಗಿಲ್ಲ. ಅದಕ್ಕೆ ಆ ಥರ ಮಾತಾಡ್ಬಿಟ್ಟೆ. ನಿಮಗೆ ಅವಮಾನ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ. ನನಗೆ ಅರ್ಥ ಆಗತ್ತಪ್ಪ. ನಿಮ್ಮ ಮಾವ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅವ್ರು ತುಂಬ ಸ್ವಾಭಿಮಾನಿ. ಅದಕ್ಕೆ ನಿನಗೆ ಹೀಗೆಲ್ಲ ಮಾತಾಡ್ಬಿಟ್ರು. ನಿನಗೆ ಮುಜುಗರ ಆಗಿರುತ್ತೆ ಅರ್ಜುನ್. ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡ ಪ್ಲೀಸ್. ಅಯ್ಯೋ ಅತ್ತೆ, ನೀವು ದೊಡ್ಡವರು, ನೀವು ಈ ಥರ ಎಲ್ಲ ಕ್ಷಮೆ ಕೇಳಬಾರ್ದು. ಮತ್ತೆ ಹೀಗಂತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ಯಾವತ್ತೂ ಏನೇ ಸಹಾಯ ಬೇಕಿದ್ರೂ ನನಗೊಂದು ಮಾತು ಹೇಳ್ತೀರಾ? ನಿಮ್ಮ ಮಗ ಇದ್ದ ಹಾಗೆ ಅದೇನೇ ತೊಂದರೆ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಅರ್ಜುನ್, ಒಂದು ನಿಮಿಷ ಇಲ್ಲೇ ಇರು. ಬಂದ್ಬಿಟ್ಟೆ. ಅರ್ಜುನ್, ತಗೋಪ್ಪ. ನವರಾತ್ರಿ ಬರ್ತಾ ಇದೆಯಲ್ಲ, ಇದು ದಸರಾ ಗೊಂಬೆ. ನಾವು ಮದುವೆ ಮಾಡಿದಿದ್ರೆ ಇದನ್ನ ಮದುವೆಲಿ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ವಿ. ನೀವಿಬ್ರು ಮದುವೆ ಆದ್ಮೇಲೆ ಬರ್ತಾ ಇರೋ ಮೊದಲನೇ ಹಬ್ಬ. ತವ್ರ ಮನೆ ಕಡೆಯಿಂದ ಭಾರ್ಗವಿ ಮನೆಯವ್ರಿಗಿದು. ನಿಮ್ಮನೇಲಿ ಪೂಜೆಗೆ ಇದನ್ನು ಕೂಡಿಸ್ಬಿಡಿ. ತಗೋ. ಏನತ್ತೆ ಇದು? ಭಾರ್ಗವಿ ಮದುವೆ ಕಾಲಕ್ಕಾಗತ್ತೆ ಅಂತ ಸಣ್ಣದಾಗಿ ಕರಿಮಣಿ ಚೇಂಜ್ ಮಾಡಿಸಿದ್ವಿ. ಮದುವೆಲಿ ನಾವಿದನ್ನು ಕೊಡ್ಬೇಕಾಗಿತ್ತು. ತಾಳಿ ನೀನು ಕಟ್ಟಿದ್ಯಲ್ಲ, ಅದನ್ನ ಈ ಸರ್ಕವಳು ಹಾಕ್ಕೋಬೇಕು. ಇದನ್ನ ಕುತ್ತಿಗೆಗೆ ಹಾಕ್ಬಿಡು. ತಗೋಪ್ಪ. ಅರ್ಜುನ್, ಸ್ವಲ್ಪನೇ ದುಡ್ಡು ಕೂಡಿಟ್ಟು ವರ್ಷಕ್ಕೆ ಮೊದಲೇ ಇದನ್ನ ಭಾರ್ಗವಿಗೆ ಅಂತ ಮಾಡಿಸಿದ್ವಿ. ಅದನ್ನ ನೀನು ಕುತ್ತಿಗೆಗೆ ಹಾಕ್ಬಿಡಪ್ಪ, ಮರಿಬೇಡ. ಇರ್ಲಪ್ಪ. ನೀವಿಬ್ರು ನೂರು ಕಾಲ ಚೆನ್ನಾಗಿರಿ. ನಮ್ಮ ಭಾರ್ಗವಿ ನಿಮ್ಮ ಮನೆಗೆ ಹೊಂದ್ಕೊಂಡ್ಲಾ? ನಿಮ್ಮ ಮನೆಯವರೆಲ್ಲ ಭಾರ್ಗವಿನ ಒಪ್ಕೊಂಡ್ರ? ನಿಜಾನ ಇವ್ರಿಗೆ ಹೇಳಿದ್ರೆ ಪಾಪ ಇವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು. ಮತ್ತೆ ನಮ್ಮ ಭಾರ್ಗವಿ ನಿಮ್ಮ ಮನೆಗೆ ಹೊಂದ್ಕೊಂಡಿದ್ದಾಳ? ಹೌದು ಅತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಭಾರ್ಗವಿಯವರು ನಮ್ಮನೆಗೆ ತಕ್ಕ ಸೊಸೆ. ಅವರಿಂದ ನಮ್ಮನೇಲಿ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಆದರೂ ಮುಂಗೋಪ ಜಾಸ್ತಿ. ಅದನ್ನ ಬಿಟ್ರೆ ಅವಳ ಮನಸ್ಸು ಮಗುನಂಥದ್ದು. ಯಾರಿಗೂ ಯಾವತ್ತೂ ಕೇಡ್ ಬಯಸೋಳಲ್ಲ. ಅವಳಿಂದ ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗ್ಬಿಟ್ರೆ ಅವಳನ್ನ ಕ್ಷಮಿಸ್ಬಿಡು ಅರ್ಜುನ್. ಅವಳು ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿದ್ರೆ
ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ನಿಮ್ಮನೇಲಿ ಯಾರಾದರೂ ಅವಳನ್ನ ಬೈದ್ರೆ ಆಗ ನಮ್ಮ ಭಾರ್ಗವಿದೇನೂ ತಪ್ಪಿಲ್ಲ ಅಂದ್ರೆ ನೀನು ಅವಳ ಪರ ನಿಂತ್ಕೊಪ್ಪ. ಒಟ್ನಲ್ಲಿ ಯಾವತ್ತು ನೀನು ಅವಳು ಕೈ ಬಿಡ್ಬೇಡಪ್ಪ. ಅಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಅಷ್ಟೇ. ಅವನ್ನೊಪ್ಸಿ ಎಲ್ಲರೂ ಒಂದಾಗ ಹೋಗಿ ಮಾಡ್ತೀನಿ. ದಯವಿಟ್ಟು ನೀವು ಅಳ್ಬೇಡಿ. ಸರಿ, ನಾನೇನು ಬರಲ್ಲ. ಭಾರ್ಗವಿ ಈ ತರ ಉಲ್ಟಾ ಹೊಡಿತಾಳೆ ಅಂತ ಅನ್ಕೊಂಡಿರಲಿಲ್ಲ ಮೇಡಮ್. ಅದರಲ್ಲೂ JP ಸರ್ ಮನೇಲೇ ಇದ್ಕೊಂಡು ಇಷ್ಟೊಂದು ದಿಮಾಕಾಗಿ ಮಾತಾಡ್ತಾಳೆ ಅಂದ್ರೆ ನಿಜವಾಗ್ಲೂ ಭಾರ್ಗವಿಗೆ ನಮ್ಮ ಸರ್ ಬಗ್ಗೆ ಸ್ವಲ್ಪನೂ ಭಯ ಇಲ್ಲ ಮೇಡಮ್. ಈ ಫೋಟೋನೇನಾದ್ರೂ ಭಾವ ನೋಡ, ಈ ಫೋಟೋ ನೇತಾಕಿರೋ ಆ ಭಾರ್ಗವಿನ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋ ನಮ್ಮನ್ನು ಸೇರ್ಸ್ ನೇತಾಕ್ತಾರೆ. ಛೇ ಬೃಂದ, ಆ ಫೋಟೋ ತೆಗಿಯಲ್ಲ ಅಂತ ಯಾಕೆ ಒಪ್ಕೊಂಡೆ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಯ್ಯೋ ಚಿಕ್ಕತ್ತೆ, ನಾನೇನ್ ಮಾಡಕ್ಕಾಗತ್ತೆ? ನಮ್ಮನೇಲಿ ಇದ್ಕೊಂಡು ಅವಳು ಅಷ್ಟೆಲ್ಲ ಎಗರಾಡ್ಬೇಕಾದ್ರೆ ನಾನು ಸುಮ್ಮನೆ ಇರಕ್ಕಾಗತ್ತಾ? ಭವಿಷ್ಯದ ವಿಷಯ ಆಗಿರ್ಲಿ, ಭಾವ ಬಂದು ಚಳಿ ಬಿಡಿಸ್ತಾರಲ್ಲ, ಅದಕ್ಕೇನ್ ಮಾಡೋದು? ಭಾರ್ಗವಿ, ಈ ಸಂಧ್ಯಾ ಫೋಟೋನ ಇಲ್ಲಿ ಹಾಕಿದ್ ಒಳ್ಳೇದಾಯ್ತು. ಇದನ್ನ ನೋಡಿ JPಗೆ ಅವಳ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲನೇ ಸಲ ಬರೀ ಅವರು ಅವಳನ್ನ ಕೇಸಿಂದ ದೂರ ಕೂಡಿಸಿದ್ದಾರೆ. ಈ ಸಲ ಇದನ್ನ ನೋಡಿದ್ಮೇಲೆ ಅವಳು ಕೇಸು, ಕೋರ್ಟು, ಲಾ ಅಂತ ಹೆಸರೇ ಎತ್ತಬಾರ್ದು, ಹಾಗೆ ಮೂಲೆ ಕೂಡಿಸ್ತಾರೆ. ಹೌದು ಅಕ್ಕ, ಕೋಟಿ ಕೊಟ್ರು ಕೋರ್ಟ್ ಮೆಟ್ಲು ಹತ್ತಕ್ಕೆ ಭಯ ಪಡ್ಬೇಕು. ಆದ್ರೆ ಅವಳಿಗೆ ಪಬ್ಲಿಕ್ ಸಪೋರ್ಟ್ ಜಾಸ್ತಿ ಇದೆ ಮೇಡಮ್. ಅದರಲ್ಲೂ ಸಂಧ್ಯಾ ಸತ್ ಮೇಲಂತೂ ಆ ಸಪೋರ್ಟ್ ಇನ್ನೂ ಜಾಸ್ತಿ ಆಗಿದೆ. ಅವಳನ್ನ ಯಾರು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದ್ರೆ ನಮ್ಮ ಸರ್ಗೂ ಸಪೋರ್ಟ್ ಇದೆ, ಆದ್ರೆ ಈ ಕೇಸಿಂದ ಭಾರ್ಗವಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಇದೆ ಅಂತೆ. ನೀವೀ ಮಾತನ್ನು ಹೇಳಿದ್ದು ಒಳ್ಳೇದೇ ಆಯ್ತು. ಆ ಮಂತ್ರಕ್ಕೆ ತಿರುಮಂತ್ರ ಹಾಕ್ತೀನಿ. ಅವಳ ಬೆಂಬಲಕ್ಕೆ ನಿಂತ ಆ ಜನರೇ ಅವಳಿಗೆ ಚೀಥೂ ಅಂತ ಉಗಿಬೇಕು. ಹಾಗೆ ಮಾಡ್ತೀನಿ. ಆಗ ಅವಳು ಹಿಂದೇಟ್ ಹಾಕ್ಲೇಬೇಕು ಅಲ್ವಾ? ಯಾವತ್ತಿನ ಹಾಗೆ ನಮ್ಮ ಮಾವನೇ ಗೆಲ್ತಾರೆ. ವೆರಿ ಗುಡ್ ಬೃಂದ. ಈ ನಿನ್ನ ಐಡಿಯಾ ವರ್ಕ್ ಆದ್ರೆ ಆ ಭಾರ್ಗವಿ ಸೈಲೆಂಟ್ ಆಗ್ಲೇಬೇಕು. ಥ್ಯಾಂಕ್ ಯು ಅತ್ತೆ. ನೋಡು ಬೃಂದ, ನೇರವಾಗಿ ಹೇಳ್ತಾ ಇದ್ದೀನಿ, ನೀನು ಅಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ JPಗೆ ನಿನ್ ಬಗ್ಗೆ ಅನುಕಂಪ ಇದೆ. ನೀನು ಅವ್ರ ಪರವಾಗಿ ಈ ಕೇಸಲ್ಲಿ ನಿಂತಿದ್ಯಾ. ಏನೋ ನೀನ್ ಅವ್ರ ಪರವಾಗಿ ಪ್ರಯತ್ನ ಮಾಡ್ತಾ ಇದೀಯ ಅಂತ ನಿನ್ನ ಈ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದು ಅವರೇ. ಅವ್ರ ನಂಬಿಕೆನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಡ. ಏನಾದ್ರೂ ಅವ್ರ ನಂಬಿಕೆ ಕಳ್ಕೊಂಡ್ರೆ ನಿನ್ ಕತೆ ಏನಾಗತ್ತೆ ಸ್ವಲ್ಪ ಯೋಚನೆ ಮಾಡು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಆ ಭಾರ್ಗವಿನ ನೀನ್ ತಡಿಬೇಕು. ಖಂಡಿತ ಅತ್ತೆ. ಅವಳ ವಿಚಾರನ ನನಗ್ ಬಿಡಿ. ನನ್ನ ಸಂಸಾರ ಒಡೆಯಕ್ಕೆ, ನನ್ನ ಕುಟುಂಬದ ಮಾನ ಹೋಗಕ್ಕೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಳಲ್ಲ. ನೋಡಿ ಶ್ಯಾಮ್, ಆ ಭಾರ್ಗವಿ ಯಾವುದೇ ಕಾರಣಕ್ಕೂ ಅಪೀಲ್ ಹಾಕಬಾರ್ದು. ಹಾಗೆ ಆ
ಕೇಸನ್ನು ನಡೆಸ್ಬಾರ್ದು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಕೋರ್ಟಲ್ಲಿ ಅವಳನ್ನ ಹೇಗ್ ತಡೆಯೋದು ಅನ್ನೋದನ್ನ ನೀವ್ ನೋಡ್ಕೊಳ್ಳಿ. ಮನೆಯಲ್ಲಿ ಅವಳನ್ನ ಮಟ್ಟ ಹಾಕದ್ ಹೇಗೆ ಅನ್ನೋದನ್ನ ನಾನ್ ನೋಡ್ಕೋತೇನೆ. ಒಟ್ನಲ್ಲಿ ಮಾವ ಬರೋದ್ರೊಳಗಡೆ ಇದೆಲ್ಲ ಸರಿ ಹೋಗ್ಬೇಕು. ಸರಿ ಮೇಡಮ್. ಭಾವ ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನೀವಿಬ್ರು ಏನಾದ್ರೂ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ನಿನ್ ಮನೆಯಿಂದ ಆಚೆ ಹೋಗಿರ್ತೀಯ, ನಿಮ್ ಕೆಲ್ಸ ಹೋಗಿರತ್. ಹುಷಾರ್. ಈ ಮನೆಯಲ್ಲಿ ಯಾವ ಹೆಂಗಸರು ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನೋದು ನಿನಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಭಾರ್ಗವಿ. ಆದಷ್ಟು ಬೇಗ ನಿನಗ್ ಮಾವ ಅರ್ಥ ಮಾಡಿಸ್ತಾರೆ.